ಹಾಯ್ ಫ್ರೆಂಡ್ಸ್, ಇದು ಮಂಗಳವಾರದ ಬ್ಲಾಗ್. ಬೆಳಗ್ಗೆ ಬಟ್ಟೆ ತೊಳೆದಾಕಿದ್ದೆ, ಅದನ್ನ ತೊಗೊಂಡೋಗಿ ಮೇಲೆ ಹಾಕ್ಬಿಟ್ಟು ಟಿಫನ್ಗೆ ಪಡ್ಡು ಮತ್ತು ಟೊಮೊಟೊ ಚಟ್ನಿ ಮಾಡಿದ್ದೆ. ನನ್ನ ಮಗನಿಗೂ ತಿನ್ನಿಸಿ ಅವನು ಸ್ಕೂಲಿಗೆ ಕಳಿಸಿದೆ. ಮುದ್ದೂ ಎದ್ದಿದ್ಲು, ಅವಳಿಗೂ ಟಿಫನ್ ಮಾಡಿಸಿ ನಾನು ಟಿಫನ್ ಮಾಡಿಕೊಂಡು ಗ್ಯಾಸ್ ಕಟ್ಟೆ ಸ್ವಲ್ಪ ಗಲೀಜಾಗಿತ್ತು ಅಂದ್ಬಿಟ್ಟು ಗೋಡೆ ಎಲ್ಲ ಸ್ವಲ್ಪ ಎಣ್ಣೆ ಹಾರಿ ಎಲ್ಲ ಗಲೀಜಾಗಿತ್ತು ಅಂತೆಲ್ಲ ಅದನ್ನು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಅರ್ಜೆಂಟು ಮಳವಳ್ಳಿಗೆ ಹೋಗಬೇಕಾಗಿತ್ತು. ನಾನು ಮತ್ತು ಹಸ್ಬೆಂಡು ನನ್ನ ಮಗಳು ಎಲ್ಲ ಹೊರಟು. ನೋಡಿ, ಆಗಲೇ ಅಪ್ಪ ಮಗಳು ಗಾಡೀಲಿ ರೆಡಿಯಾಗಿ ನಿಂತಿದ್ದಾರೆ. ಹೋಯ್ತು ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಮಳೆ ಬರೋಂಗೆ ಆಗೋಯ್ತು. ಆದರೂ ಹೋಗಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ಏನಾರು ತಿನ್ನೋಣ ಅಂದ್ಕೊಂಡು ಪಪ್ಸು ಮತ್ತು ಮಾಜಾ ಜ್ಯೂಸ್ ತೊಗೊಂಡಿದ್ರು. ನಮ್ಮ ಮನೆಯವ್ರು ಜ್ಯೂಸ್ ಕುಡಿದ್ರು, ನಾನು ಪಪ್ಸ್ ತಿಂದ್ಕೊಂಡು ಮನೆಗೆ ಬಂದು ಅವ್ರ ಕೈಲೇ ಕಾಫಿ ಮಾಡಿಕೊಡಿ ಅಂತ ಹೇಳಿದೆ. ಒಂದು ಲೋಟ ಕಾಫಿ ಕೊಟ್ಟರು. ತಿಂದ್ಬಿಟ್ಟು ಹಾಗೆ ಕಾಫಿ ಕುಡ್ಕೊಂಡು ಕೂತಿದ್ದೆ, ಮುದ್ದು ಮಲ್ಕೊಂಡು. ಹಾಗೆ ನಾನು ಸ್ವಲ್ಪ ಎಡಿಟಿಂಗ್ ಇತ್ತಂತೆಲ್ಲ ಮುಗಿಸ್ದೆ. ಅಷ್ಟರಲ್ಲಿ ನೋಡಿದ್ರೆ ಎದ್ದು ಆಟ ಆಡ್ತಾ ಕೂತಿದ್ಲು. ನೋಡಿ, ಮಾತಾಡ್ಸಿದ್ರೆ ಅವಳೇ ಮಾತಾಡ್ತಾಳೆ, ಹಾಯ್ ಮಾಡು ಅಂದರೆ ಮಾಡ್ತಾಳೆ. ಹಾಗೆ ಅವಳನ್ನ ಮಾತಾಡ್ಸ್ಕೊಂಡು ಆಡಿಸ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಬಂದ ಸ್ಕೂಲಿಂದ. ಅವ್ನು ನೋಡ್ತಾ ಫುಲ್ ಖುಷಿ ಆಗೋಯ್ತು ಅವ್ರಿಗೆ. ಅಣ್ಣ ಅಂದರೆ ತುಂಬ ಖುಷಿ, ಯಾವಾಗಲೂ ಜೊತೆಲಿರ್ತಾನಲ್ವಾ, ಅದಕ್ಕೋಸ್ಕರ. ಹಾಗೆ ಅವನು ಬಂದ, ಅವನು ಫ್ರೆಶ್ ಅಪ್ ಆದ. ಬಂದಮೇಲೆ ಅವನು ಫ್ರೆಶ್ ಅಪ್ ಆಗಪ್ಪ ಅಂತ ಹೇಳಿ ನಾನು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆ ಅಡುಗೆಗೆ ಇಟ್ಕೊಂಡೆ. ಅಡುಗೆ ಮಾಡಿಕೊಂಡು ನಮ್ಮ ಹಸ್ಬೆಂಡು ಮತ್ತು ನನ್ನ ತಮ್ಮ ಬಂದರು. ಅವರನ್ನು ನೋಡಿ ಎತ್ಕೊ ಅಂದ್ಬಿಟ್ಟು ನನ್ನ ತಮ್ಮನಿಗೆ ಹೇಳ್ದೆ. ನನ್ನ ತಮ್ಮ ಎತ್ಕೊಂಡು ಆಟ ಆಡಿಸ್ತಾಯಿದ್ದ. ಆಮೇಲೆ ನಾನು ಅಡುಗೆ ಹಾಗೆ ಅವ್ನು ಎತ್ಕೊಂಡು ಆಟ ಆಡಿಸ್ತಾಯಿದ್ದ. ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಎಲ್ಲ ತೊಳೆದು ಅಡುಗೆ ಎಲ್ಲ ಮಾಡಿಕೊಂಡೆ. ಅವಳಿಗೂ ಅನ್ನ ಮಾಡಿ ಅವಳಿಗೂ ತಿನ್ನಿಸ್ಕೊಂಡು ಹಾಗೆ ಮತ್ತು ನಮ್ಮದು ಅಡುಗೆ ಆಗಿತ್ತು. ನಾವು ಊಟ ಮಾಡಿ ಮಲ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.